ಹೊಸ ಸಿಎಂ ಡಿಕೆಗೆ ಆರಂಭದಲ್ಲೇ ಡಬಲ್ ಟೆನ್ಷನ್. ಕಮಲ ಪಾಳ್ಯದ ಡಬಲ್ ಅಸ್ತ್ರಕ್ಕೆ ಸಿಲುಕಿಕೊಂಡ್ರ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಹೊಸ ಸಿಎಂ ಡಿಕೆಗೆ ಆರಂಭದಲ್ಲೇ ಡಬಲ್ ಟೆನ್ಷನ್. ಕಮಲ ಪಾಳ್ಯದ ಡಬಲ್ ಅಸ್ತ್ರಕ್ಕೆ ಸಿಲುಕಿಕೊಂಡ್ರ ಡಿಕೆ ಶಿವಕುಮಾರ್. ಅಧಿಕಾರ ಸ್ವೀಕರಿಸಿದ ವಾರದಲ್ಲೇ ಸರ್ಕಾರಕ್ಕೆ ಬಹುದೊಡ್ಡ ಶಾಕ್. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ. ಕೈ ಸರ್ಕಾರಕ್ಕೆ ಕಸ ಮತ್ತು ಲಕ್ಷ್ಮೀ ಕಂಟಕ ಎದುರಾಗಿದೆ. ಒಂದೇ ವಾರದಲ್ಲಿ ಎರಡೆರಡು ಭ್ರಷ್ಟಾಚಾರದ ಆರೋಪ. ಹೊಸ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆರಂಭದಲ್ಲೇ ಡಬಲ್ ಟೆನ್ಷನ್ ಎದುರಾಗಿದೆ. ಕಮಲ ಪಾಳ್ಯದಲ್ಲಿ ಈಗ ಡಬಲ್ ಅಸ್ತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಲುಕಿಕೊಂಡ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಧಿಕಾರ ಸ್ವೀಕರಿಸಿದ ವಾರದಲ್ಲೇ ಸದ್ಯಕ್ಕೆ ಸರ್ಕಾರಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಬಿಜೆಪಿ ಅವರು ಮುಗಿಬಿದ್ದಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಸವಾಲುಗಳನ್ನ ಡಿಕೆ ಶಿವಕುಮಾರ್ ಅವರು ಎದುರಿಸಲೇಬೇಕಾಗಿದೆ. ಅಂಥದ್ರಲ್ಲಿ ಈಗ ಮತ್ತೊಂದು ಟೆನ್ಷನ್ ಎದುರಾಗಿದೆ. ಸದನದಲ್ಲೂ ಸದ್ದು ಮಾಡಲಿದೆಯೇ ಹಗರಣದ ಸದ್ದು? ದಾಖಲೆ ಸಮೇತ ಡಿಕೆಶಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್. ಕಸದ ಟೆಂಡರ್ನಲ್ಲಿ ಮಾಫಿಯಾ ಆರೋಪ. ಕಸದ ಟೆಂಡರ್ನಲ್ಲಿ ಭಾರೀ ಹಗರಣ ಎಂದಿರುವ ಬಿಜೆಪಿ. ರಾಜ್ಯಪಾಲರು ಲೋಕಾಯುಕ್ತಕ್ಕೆ ಬಿಜೆಪಿ ದೂರು. ಕಸದ ಟೆಂಡರ್ ವಾಪಸ್ ಪಡೆಯಲೇಬೇಕು ಅಂತ ಬಿಗಿಪಟ್ಟು. ಹಗರಣದ ವಿರುದ್ಧ ಬೀದಿಗಿಳಿದು ಹೋರಾಟಕ್ಕೆ ಬಿಜೆಪಿ ಸಿದ್ಧತೆ. ಸದನದಲ್ಲೂ ಕೂಡ ಈ ಒಂದು ಹಗರಣದ ಸದ್ದು ಮಾಡಲಿರುವ ಸಾಧ್ಯತೆಗಳಿದ್ದಾವೆ. ದಾಖಲೆ ಸಮೇತ ಡಿಕೆ ಶಿವಕುಮಾರ್ ಅವರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಈಗ ಬಿಜೆಪಿಯವರು ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಒಂದು ಹಗರಣ ಏನಿದೆ, ಈ ಒಂದು ಹಗರಣವನ್ನ ಬಹುದೊಡ್ಡ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ವಿಪಕ್ಷದವರು ಕಾಯ್ತಾ ಇದ್ದಾರೆ. ಈಗ ಆಲ್ರೆಡಿ ಈ ಒಂದು ಹಗರಣ ಬಹುದೊಡ್ಡ ಅಸ್ತ್ರ ಆಗಿದೆ ಬಿಡಿ. ಕಸದ ಟೆಂಡರ್ ಏನಿದೆ, ಈ ಒಂದು ಟೆಂಡರ್ನಲ್ಲಿ ಬಹುದೊಡ್ಡ ಮಾಫಿಯಾ ಕೂಡ ನಡೆದಿದೆ ಎಂಬ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಮತ್ತೆ ಲೋಕಾಯುಕ್ತಕ್ಕೂ ಕೂಡ ಬಿಜೆಪಿ ದೂರು. ಗೃಹಲಕ್ಷ್ಮಿ ಹಣ ಎಲ್ಲಿ ಸಿದ್ಧವಾಗ್ತಿದೆ ದಾಖಲೆ? ಕಳೆದ 2 ತಿಂಗಳ 5,000 ಕೋಟಿ ರೂಪಾಯಿ ಎಲ್ಲಿ? ಇದುವರೆಗೂ ಫಲಾನುಭವಿಗಳ ಕೈ ಸೇರದ ಗೃಹಲಕ್ಷ್ಮಿ ಹಣ. ಅನರ್ಹರ ಖಾತೆಗೆ ಹಣ ವರ್ಗಾವಣೆ. 4 ಲಕ್ಷಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಹೋಗಿರುವ ಗೃಹಲಕ್ಷ್ಮಿ ಹಣ. ಮಾಜಿ ಸಚಿವೆ ಇಲಾಖೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಬಹುದೊಡ್ಡ ಹಗರಣ. ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಟ. ಇನ್ನು ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ದಾಖಲೆಗಳು ಕೂಡ ಸದ್ಯಕ್ಕೆ ಸಿದ್ಧ ಆಗ್ತಿದ್ದಾವೆ. ಕಳೆದ 2 ತಿಂಗಳ 5,000 ಕೋಟಿ ಹಣ ಎಲ್ಲಿ ಹೋಯ್ತು? ಈಗ ಸದ್ಯಕ್ಕೆ ಫಿಲ್ಟರ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಮರಣ ಹೊಂದಿದ್ದಾರೆ ಅದೆಲ್ಲದರ ಲಿಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಯಾರ ಅಕೌಂಟ್ಗೆ ಹಣ ಹೋಗಬೇಕು ಅದೆಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್ ಮಾರುತಿ, ಬಹಳ ಮುಖ್ಯವಾಗಿ ಈಗ ಡಿಕೆ ಸರ್ಕಾರಕ್ಕೆ ಡಬಲ್ ಶಾಕ್ ಎದುರಾಗಿದೆ. ಇನ್ನು ಒಂದೇ ವಾರದಲ್ಲಿ ಎರಡೆರಡು ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದೆ. ಈ ಒಂದು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಸಮಸ್ಯೆಗಳಾಗಿದ್ದಾವೆ. ಇದೇ ಈಗ ಬಿಜೆಪಿಯವರಿಗೆ ಬಹುದೊಡ್ಡ ಅಸ್ತ್ರ ಕೂಡ ಆಗಿದೆ. ಇದೆಲ್ಲವನ್ನು ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ನಿಭಾಯಿಸ್ತಾರೆ? ಸಾಹಿತ್ಯ ಏನು ಕಾಂಗ್ರೆಸ್ ಸರ್ಕಾರ ಅಂದರೆ ಈಗ 2ನೇ ಹಂತದಲ್ಲಿ ಅಧಿಕಾರಕ್ಕೆ ಬಂದು ಇನ್ನೂ 1 ವಾರ ಕೂಡ ಪೂರ್ಣ ಆಗ್ತಿಲ್ಲ. ಆಗಲೇ ಸಾಕಷ್ಟು ಆರೋಪಗಳು ಡಿಕೆ ಸರ್ಕಾರ ವಿರುದ್ಧ ಬರ್ತಾ ಇರೋದು. ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ವಿಚಾರ ಮತ್ತು ಸಚಿವ ಸ್ಥಾನದ ಬದಲಾವಣೆ ಟೆನ್ಷನ್ ನಡುವೆ ಈಗ ಮತ್ತೊಂದು ಭ್ರಷ್ಟಾಚಾರಗಳ ಆರೋಪ ಡಿಕೆ ಸರ್ಕಾರಕ್ಕೆ ಸುತ್ತಕೊಳ್ತಾ ಇರೋದು. ಪ್ರಮುಖವಾಗಿ ಕಸದ ಟೆಂಡರ್ ವಿಚಾರ ಆಗಿರ್ಬೋದು ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ವಿಚಾರವಾಗಿ ಸಾಕಷ್ಟು ಆರೋಪಗಳು ಡಿಕೆ ಸರ್ಕಾರದ ಮೇಲೆ ಬರ್ತಾಯಿದೆ. ಈಗ ಸರಿಯಾಗಿ ಸರ್ಕಾರವೇ ಟೇಕಪ್ ಆಗಿಲ್ಲ. ಆಗಲೇ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಬಿಜೆಪಿ ನಾಯಕರು ಮಾಡ್ತಾ ಇರೋದು. ಪ್ರಮುಖವಾಗಿ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಕೂಡ ಸುದ್ದಿಗೋಷ್ಠಿ ನಡೆಯುವ ಮೂಲಕ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಕಲೆ ಆಗ್ತಾ ಇರೋದು. ಪ್ರಮುಖವಾಗಿ ನಾವು ನೋಡೋದಾದರೆ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಅಂದರೆ ಸುಮಾರು 2 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಯಾವುದೇ ಖಾತೆಗೆ ಹೋಗಿಲ್ಲ. ಆ ಖಾತೆಗೆ ಹೋಗಬೇಕಾಗಿದ್ದ ಹಣ ಎಲ್ಲೋಯ್ತು ಅಂತ ಪ್ರಶ್ನೆ ಕೂಡ ಮಾಡ್ತಾ ಇರೋದು. ಪ್ರಮುಖವಾಗಿ 5,000 ಕೋಟಿ ಹಣ ಎಲ್ಲಿ ವರ್ಗಾವಣೆ ಆಗಿದೆ ಅದರ ಬಗ್ಗೆ ಸಂಪೂರ್ಣವಾದ ವಿವರ ಬೇಕು ಅಂತ ಒತ್ತಾಯವನ್ನು ಕೂಡ ಏನೋ ಬಿಜೆಪಿ ಆಗ್ತಾ ಇರೋದು. ಇನ್ನೊಂದು ಕಡೆ ಅನಾನುಭವಿಗಳ ಅಂದರೆ
ಫಲಾನುಭವಿಗಳ ಅಲ್ಲದೆ ಅವರಿಗೆ ಖಾತೆಗೆ ಹಣ ಹಾಕಲಾಗ್ತಿದೆ. ಅದರ ಹಣ ಎಲ್ಲಿ ಹೋಯ್ತು? ಸರ್ಕಾರದಿಂದ ಇಲ್ಲಿವರೆಗೂ ಕೂಡ 4 ಲಕ್ಷ ಅಕೌಂಟ್ಗಳಿಗೆ ಹಣ ಹೋಗಿದೆ. ಆ ಹಣ ಎಲ್ಲಿಗೆ ಹೋಯ್ತು? ಯಾಕೆಂದರೆ ಅವ್ರು ಯಾರು ಕೂಡ ಫಲಾನುಭವಿಗಳಲ್ಲ, ಆದರೂ ಅವ್ರ ಖಾತೆಗೆ ಹಣ ಹಾಕಲಾಗ್ತಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಸರ್ಕಾರವು ಬಿಡುಗಡೆ ಮಾಡಬೇಕು. ಯಾಕೆಂದರೆ ಈ ಹಣ ಸಂಪೂರ್ಣವಾಗಿ ಎಲ್ಲಿ ಹೋಗ್ತಿದೆ ಇದೆಲ್ಲ ವಿವರಣೆ ಕೂಡ ಸರ್ಕಾರ ಕೊಡಬೇಕು ಅಂತ ಭ್ರಷ್ಟಾಚಾರದ ಆರೋಪ ಸರ್ಕಾರದ ಮೇಲೆ ವಿಪಕ್ಷ ನಾಯಕರು ಮಾಡ್ತಾ ಇರೋದು. ಇನ್ನೊಂದು ಕಡೆ ಎಲ್ಲೊಂದು ಕಡೆ ಕಸದ ಟೆಂಡರ್ ವಿಚಾರವಾಗಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರೋಂಥದ್ದು. ಕಸದ ಟೆಂಡರ್ ಕರೆದಿರೋ ವಿಚಾರವಾಗಿ ಈಗಾಗಲೇ DK ಸರ್ಕಾರ ವಿರುದ್ಧ ಸುಮಾರು 35,000 ಕೋಟಿಗೂ ಅಧಿಕ ಹಣದ ಆರೋಪವನ್ನು BJP ನಾಯಕರು, ಅದರಲ್ಲೂ ಪ್ರಮುಖ ವಿಪಕ್ಷ ನಾಯಕರಾಗಿರುವಂಥ ಆರಕ್ಷಕರು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಸರ್ಕಾರಕ್ಕೆ ಈಗಾಗಲೇ ಎರಡು ಆರೋಪಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ದಾಖಲೆಗಳನ್ನು ಮತ್ತು ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಬಿಡುಗಡೆ ಮಾಡಬೇಕು ಅಂತ ಕೂಡ ಒತ್ತಾಯವನ್ನು ಹಾಕ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಮುಂದಿನ ತಿಂಗಳು ನಡೆಯಲಿರುವಂತಹ ಮಳೆಗಾಲದ ಅಧಿವೇಶನದಲ್ಲೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸಿದ್ಧತೆಯನ್ನು ಸರ್ಕಾರದ ವಿರುದ್ಧವಾಗಿ ದಾಖಲೆಗಳನ್ನು ಕಲೆಕ್ಟನ್ನು ಮಾಡ್ತಾ ಇರುವಂಥದ್ದು. BJP ನಾಯಕರು ಪ್ರಮುಖವಾಗಿ ಈ 2 ಅಂಶದ ವಿರುದ್ಧವೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕಸದ ಟೆಂಡರ್ ವಿಚಾರವಾಗಿ ಆಗಿರ್ಬೋದು, ಮತ್ತು ಅದೇ ರೀತಿ ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಸಂಪೂರ್ಣವಾಗಿ ದಾಖಲೆಗಳನ್ನು ಡಾಟಾವನ್ನು ಕೂಡ BJP ನಾಯಕರು ಕಲೆಕ್ಟ್ ಮಾಡ್ತಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಮಳೆಗಾಲದ ಅಧಿವೇಶನದಲ್ಲಿ ಇದೆಲ್ಲೋ ಸಂಪೂರ್ಣ ದಾಖಲೆಗಳನ್ನು ಇಟ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮತ್ತು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.